ಮತ್ತು ಕೊನೆ ಹಂತದವರೆಗೂ ಸಮಯ ಸಾಕಾಗಲಿಲ್ಲ ಅಂತ ಒಂದು ಭಾವನೆ ಮತ್ತು ಆ ಒಂದು ಸಂದರ್ಭ ನಿರ್ಮಾಣ ಆಯಿತು. ಯಾಕೆ ಕೊನೆಗೆ ಮೆರವಣಿಗೆಯಲ್ಲಿ ಜನ ಜಾಸ್ತಿ ಆದರು, ಮೆರವಣಿಗೆಗೆ ಸಮಯ ಕಡಿಮೆ ಆಯಿತು. ಅವತ್ತಿನ ದಿವಸ ನಾವು ನಿಗದಿ ಮಾಡಿದ ಸಮಯಕ್ಕೆ ಎಲ್ಲರೂ ಬರಲಿಲ್ಲ. ನಿಗದಿ ಸಮಯಕ್ಕೆ ಬಂದಿದ್ದರೆ ಅಷ್ಟು ಜನ ಒಟ್ಟಿಗೆ ಸೇರಿ ಆ ಒಂದು ಸಂದರ್ಭದಲ್ಲಿ ಪ್ರಾರಂಭದಂತನೂ ಅಷ್ಟು ಜನ ಇದ್ದಿದ್ರೆ ಅದ್ರ ಮೆರುಗೆ ಬೇರೆ ಆಗೋದು. ಆ ಮೆರುಗನ್ನ ತೋರ್ಸೋಕ್ಕೆ ನಾವೇನು ಮಾಡಿದ್ವಿ, ಒಂದು ಟೈಮ್ ತಗೊಂಡು ಒಂದು ಸರಿ ಪ್ರಾರಂಭ ಎಲ್ಲರ ಮನಸ್ಸಿನಲ್ಲೂ ಏನಿದೆ ಸಕ್ಸಸ್ ಆಗ್ತದೋ ಇಲ್ಲೋ, ನಾವೇನೋ ಮಾಡಿದ್ದೀವಿ, ಇದರಿಂದ ಏನು ಪ್ರಯೋಜನ ಅಂತ ಎಲ್ಲರ ತಲೆಯಲ್ಲಿತ್ತು. ಆದರೆ ಆ ಕಾರ್ಯಕ್ರಮ ಅದಾದ ಮೇಲೆ ಮತ್ತೆ ಇನ್ನೊಂದು ಕಾರ್ಯಕ್ರಮ ಮಾಡಿದ್ವಿ. ಹಿರಿಯ ಜಗದ್ಗುರುಗಳದೊಂದು ನಾವು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೊಂದು ಪೂರ್ವಭಾವಿಯಾಗಿ ಕರೆದು ಮತ್ತು ಅವತ್ತು ಬೇಳೆ ಸಮರ್ಪಣೆ ಕಾರ್ಯಕ್ರಮ ಮಾಡಿದ್ವಿ. ಅವತ್ತು ಸುಮಾರು ಜನ, ನಾವು ಅಂದ್ಕೊಂಡಿದ್ದಿಲ್ಲ ಅಷ್ಟು ಜನ ಸೇರ್ತಾರೆ ಆ ಕಾರ್ಯಕ್ರಮನ ಸಮರ್ಪಣೆನ, ಗುರುಗಳು ಅಂದ್ಕೊಂಡಿದ್ದಿಲ್ಲ ಸಮರ್ಪಣೆ ಕಾರ್ಯಕ್ರಮ ಇಷ್ಟು ಜನ ನಡೀತದೆ ಅಂತ. ಅದ್ರ ಜೊತೆಗೆ ದುಡ್ಡು ಹೆಂಗೆ ಅಂದರೆ, ನಿಮ್ಮ ಮನಸ್ಥಿತಿ ನಮಗೆ ಈಗ ಅನಿಸ್ತದೆ ಭಾರಿ ದೊಡ್ಡ ಕೈ ನಮ್ಮವ್ರದ್ದು. ಎಲ್ಲ ಒಂದು ಗಂಟೆ ಹೇಳ್ತಾರೆ ಈ ದುಬ್ರು ಭಾರಿ ದುಬ್ರು ಅಂತಂದ್ರೆ ದುಬ್ರು ಅನ್ನೋದನ್ನ ತೋರಿಸ್ಕೊಂಡೇ ಬಿಟ್ರು. ನೀವು ಬೇಳೆ ಕೊಟ್ಟು ಇನ್ನು 5 ವರ್ಷ ಬೇಕಾದ್ರೆ ನೀವು ಕೇಳಕ್ಕೆ ಜನಕ್ಕೆ ಅವ್ರಿಗೆ ತಲೆ ಕೆಡಬೇಕು. ಬೇಳೆ ಕೊಟ್ಟಾದ್ಮೇಲೆ ಅವ್ರಿಗೊಂದು ಪ್ರತಿ ವರ್ಷ 40 ಚೀಲ ಬೇಳೆ ಕೊಡ್ತಾ ಇದ್ವಿ. ಈ ಸರಿ 60 ಕ್ವಿಂಟಲ್ ಬೇಳೆ ಕೊಟ್ವಿ. ಇದೀಗ ತಾವೇ ಬಂದೆ ನಮ್ಮ ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿದ್ದಂಥ ಪ್ರಭಾಕರ್ ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಆಮೇಲೆ ಏನಾಯ್ತು, ದುಡ್ಡೆಲ್ಲ ಖರ್ಚು ಮಾಡಿದ್ವಿ. ಎಷ್ಟು ದುಡ್ಡು ಖರ್ಚು ಮಾಡ್ಬೋದು ಅಂತ ನಾವು ಕೇಳಿದ್ವಿ. ಹುಡುಗರೆಲ್ಲ DJ ಬೇಕು ಅಂದರು, ಹಿಂಗೆ ಊಟಕ್ಕೆ ಮಾಡಿಸ್ಬೇಕು ಅಂದರು, ಇದೇ ಕಾರ್ಯಕ್ರಮ ಮಾಡಿಸ್ಬೇಕು ಅಂದರು. ಮೊಟ್ಟದ ಕೊನೆಗೆ ನಮ್ಮ ತಂಡ ಕರೆದು ನೀವು ಮಾಡಿಸಿ, ನಮ್ಗೆ ಕೆಲವು ದುಡ್ಡು ಎಲ್ಲಿ ಜೋಡಿಸ್ತಾರಪ್ಪ ಅಂತ ನಾವು ಫಸ್ಟ್ ಮೊದಲನೇ ಅಂದ್ವಿ. ಇವೆಲ್ಲ ಕಾರ್ಯಕ್ರಮ ಮಾಡಿ ಮತ್ ಕೈಯಲ್ಲಿ 10 ಲಕ್ಷ ರೂಪಾಯಿ ದುಡ್ಡು ಉಳಿಸ್ತಿದ್ರಿ ನೀವು ಅಂತಂದ್ರೆ ನಿಮ್ದು ಎಷ್ಟು ದೊಡ್ಡ ಮನ್ಸು ಇರ್ಬೇಕು, ಕೈ ಎಷ್ಟು ದೊಡ್ಡ ಇರ್ಬೇಕು. ಯಾಕೆಂದ್ರೆ ನಾವೆಲ್ಲಿ ನಿಮ್ಮನ್ನ ತೂಕ ಮಾಡೋಕ್ಕಾಗಲ್ಲ, ನಮ್ಮ ಜನದ ಮನಸ್ಸನ್ನ ತೂಕ ಮಾಡೋಕ್ಕಾಗಲ್ಲ. ಇದು ಸರಿಗಟ್ಟಿ ಒಂದ್ ಕಡೆ ಗುಂಪು ಮಾಡೋದಿದೆಯಲ್ಲ, ನಮ್ಮನ್ನೆಲ್ಲ ಅಲ್ಲ. ಆದ್ರೆ ನಿಮ್ಮ ಮನಸ್ಥಿತಿ ಐತಲ್ಲ, ಸುಳ್ಳಲ್ಲ. ನಾವು ಕರೆದಾಗ ನಮ್ಮ ಕನಸ್ನಾಗ ಯಾರು ಅನ್ಕೊಂಡಿದ್ದಿಲ್ಲ ಇಷ್ಟು ಜಲ್ದಿ ಸೇರ್ತಾರೆ, ಇಷ್ಟು ಜನ ಸೇರಿ ಹಿಂಗೆ ಮಾಡ್ತಾರ, ಇಷ್ಟು ದುಡ್ಡು ಉಳಿಯುತ್ತದ, ಹಿಂಗೆಲ್ಲ ಇಷ್ಟು ಕೊಡೋಕ್ಕಾಗ್ತದ ನಮ್ಮ ಸಮಾಜ ಹಿಂಗೆ. ಯಾಕಂದ್ರೆ ಈ ದುಡ್ಡು 10 ಲಕ್ಷ ಇದೆಯಲ್ಲ, ಇನ್ನು 3 ವರ್ಷಕ್ಕೆ 1 ಕೋಟಿ ಆಗ್ತದೆ. ನೀವು ತಮಾಷೆಗೆ ಏನಲ್ಲ, ಹೋದ್ ಸರಿ ಮನೆ ಪರಿಸ್ಥಿತಿ ಇದ್ರೆ 1 ಕೋಟಿ ರೂಪಾಯಿ ಆಗ್ತದೆ. ನಾವು ಒಂದು ತೀರ್ಮಾನ ಮಾಡಿದ್ವಿ, ನಮ್ಮ ಸಮಾಜದನೇ ಏನಾರ ಆದರೆ ಯಾವುದೇ ಕಷ್ಟ ಸುಖ, ಯಾಕಂದ್ರೆ ನಾವು ತಿಳ್ಕೊಂಡಂಗೆ ಎಲ್ಲರಿಗೂ ಅಡಿಕೆ ತೋಟ ಇಲ್ಲ. ನಮ್ಮ ಜನಾಂಗದಲ್ಲೂ ನಮ್ಮಲ್ಲಿ BPL ಕಾರ್ಡ್ನವರು ಭಾಳ ಜನ ಇದ್ದಾರೆ. 1 ಎಕರೆ 2 ಎಕರೆ ಕೂಲಿ ಮಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ನಮ್ಮರೆಲ್ಲರ ವಿದ್ಯಾಭ್ಯಾಸದಲ್ಲಿ ನಾವು ನೋಡ್ದಂಗೆ ಎಂಥ ಬಡತನದಲ್ಲಿದ್ದರೂ ನಮ್ಮ ಮಕ್ಕಳು ಶಾಲೆಗೆ ಹೋಗಿ ವಿದ್ಯೆ ಕಲಿತು ಇವತ್ತು ಬೆಂಗಳೂರು ಮಟ್ಟದಲ್ಲಿ ನಮ್ಮ ಎಲ್ಲ ನಾನು ನೋಡ್ದಂಗೆ ಕೂಲಿ ಮಾಡಿದ ಮಕ್ಕಳು ಇವತ್ತು ಬೆಂಗಳೂರಲ್ಲಿ ಬಂದು ಅಪೋಲೋ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಮಾಡಿಸ್ಕೊಳ್ಳೋಂಥ ಒಂದು ಪರಿಸ್ಥಿತಿಗೆ ನಮ್ಮ ಜನ ತಲುಪಿದ್ದಾರೆ. ಅಂದರೆ ನಾವೇನು ಸಾಮಾನ್ಯದರಲ್ಲ, ರಾಜ್ಯದಲ್ಲಿ ನಾವು ಆ ವಿಚಾರದಲ್ಲಿ ಮುಂದಿದ್ದೀವಿ ಅಂತ ತಿಳ್ಕೊಳ್ತೀವಿ. ಯಾಕೆಂದರೆ ನೀವು ಸಾಮಾನ್ಯ ನೋಡಿರ್ಬೇಕು, ಎಲ್ಲ ತಂದೆ ತಾಯಿನ ಚಿಕಿತ್ಸೆ ಮಾಡೋಕ್ಕೆ ಹಿಂದೆ ನಾವು ದುರ್ಗಾ ದಾವಣಗೆರೆ ಕರ್ಕೊಂಡು ಹೋಗೋಂಥ ಪರಿಸ್ಥಿತಿಗೆ ದುಡ್ಡು ಜೋಡಿಸ್ಕೊಳ್ಳೋಂಥ ಪರಿಸ್ಥಿತಿ ಇತ್ತು. ಇವತ್ತು ನಮ್ಮರೆಲ್ಲರ ಮಕ್ಕಳು ITBT ಕಂಪ್ನಿಯಲ್ಲಿ ಇರೋದ್ರಿಂದ ಸಾಮಾನ್ಯ ನಮ್ಮರೆಲ್ಲ ಚಿಕಿತ್ಸೆ ಮಾಡಿಸ್ತಾ ಇದ್ದೀರಿ ಅಂದರೆ ಬೆಂಗಳೂರಲ್ಲಿ ಅಪೋಲೋದಲ್ಲೋ ಆಸ್ಟರಲ್ಲೋ ಇನ್ನೊಂದು ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗಿದ್ದಾರೆ. ಯಾಕೆ ಅಂದರೆ ಶಿಕ್ಷಣ, ನಮ್ಮ ಮಕ್ಕಳೆಲ್ಲ ವಿದ್ಯಾವಂತರಾಗ್ತಿದ್ದಾರೆ, ನೀವು ಎಲ್ಲ ಚೆನ್ನಾಗಿರೋದಕ್ಕೆ ಇದಾಗಿದೆ. ಅದ್ರ ಜೊತೆಗೆ ಇಂಥ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮನ ಮತ್ತೆ ನಮ್ಮ ಜನಾಂಗದಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರ್ಬೋದು, ಗ್ರಾಮಾಂತರ ಪ್ರದೇಶದಲ್ಲಿರೋ ನಮ್ಮ ಗಂಡು ಮಕ್ಕಳಿಗೆ ನಮ್ಮಂತರಿಗೆ, ಯಾಕೆಂದ್ರೆ ನಾವೆಲ್ಲ ಹಿಂದೆ ಮದುವೆ ಆಗ್ಬಿಟ್ವಿ, ಈಗಿರೋ ವ್ಯವಸಾಯ ಮಾಡ್ತಕ್ಕಂಥ ನಮ್ಮ ಮಕ್ಕಳಿಗೆಲ್ಲ ಹೆಣ್ಣು ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಮುಂದೊಂದು ದಿವಸ ಊರಾಗಿರೋ ಹುಡುಗರಿಗೆ ತೋಟ ಚೆನ್ನಾಗಿರೋನಿಗೆ ಹೆಣ್ಣು ಕೊಡ್ತೀವಿ ಅಂತ ಬರೋಂಥ ಕಾಲ ಹಿಂಗೆ ಯುದ್ಧ ಆಗಿ ಟ್ರಂಪು ಮತ್ತು ಇರಾಕ್ನ ಕಾಲದಾಗೆ ಅಲ್ಲಿರೋ ಇವೆಲ್ಲ ಬರಾಕಲ್ಲು ಇವೆಲ್ಲ ಮುಚ್ಕೊಂಡು ಹೋದಾಗ ಊರಿಗೆ ಬಂದು ಅವರೇ 5 ಎಕರೆ ತೋಟದಲ್ಲಿ ಅದಕ್ಕೆ ಸಂಸ್ಕಾರವನ್ನು ಕಲ್ತ್ಕೊಳ್ಳೋದು ಅಂತ ಒಂದು ಇದಿದೆ. ದಯಮಾಡಿ ಹೆಂಗಂತ ಮಕ್ಕಳು ವಿದ್ಯಾಭ್ಯಾಸದಿಂದ ದೂರ ಇಡೋದು ಬೇಡ, ಎಲ್ಲರೂ ಕೆಲಸಕ್ಕೆ ಹೋಗಿ ಹೊರಗಡೆ ಹೋಗಿ. ಅದಕ್ಕೆ ನಾವೆಲ್ಲರೂ ದುಡ್ಡು ಮನ್ಸು ಮಾಡಿ
ಇಂಥ ಒಂದು ಕಾರ್ಯಕ್ರಮನ ಇನ್ಮೇಲೆ ಹೆಚ್ಚಿನದಾಗಿ ನಡೀಲಿಕ್ಕೆ ಇಲ್ಲಿ ಜನ ಸೇರಿಬಿಟ್ಟು ವಿಜೃಂಭಣೆಯಿಂದ ಮಾಡಿ ನಾವು ಅದಕ್ಕೆ ಒಳ್ಳೊಳ್ಳೆ ಯಾರನ್ನಾದರೂ ಗುರುಗಳು ಕರೆಯೋದೇ ಆಗಿರಲಿ, ಮತ್ತು ಅವತ್ತಿನ ದಿವಸ ವಿಷಯನ ನಮ್ಮ ಜನಕ್ಕೆ ನಾವು ಏನು ಬಸವ ತತ್ವದಡಿ ನಾವು ಏನೇನು ಮಾಡ್ಬೋದು, ನಮ್ಮ ಸಂಸ್ಕಾರ ಸಂಸ್ಕೃತಿ ಸ್ವಲ್ಪ ಬದಲಾವಣೆ ಆಗೋ ರೀತಿಯಲ್ಲಿ, ಯಾಕೆಂದರೆ ಭಾಳ ಪಾರ್ಶ್ಯಾಗಿ ಹೋಗ್ತಿದ್ದೀವಿ ನಾವು. ಆ ಪಾಶ್ಚಿಮಾತ್ಯ ರಾಷ್ಟ್ರದ ಏನು ಜೀವನ ಇದೆ ಅದು ಬೇಡ. ನಮ್ಮ ಸಂಸ್ಕಾರದಂತೆ ನಾವು ವೀರಶೈವರೇ ಆಗಿ ನಮ್ಮ ಸಂಸ್ಕಾರದ ಅಡಿಯಲ್ಲಿ ನಾವು ಇರೋಣ ಅನ್ನೋದಕ್ಕೆ ಇವೆಲ್ಲ ಒಂದು ಸೂಕ್ಷ್ಮ ಆಗ್ತದೆ. ಅವತ್ತಿನ ದಿವಸ ನಾವು ಏನೇನು ಮಾಡಬೇಕು, ಅವತ್ತಿನ ನೀವೆಲ್ಲರೂ ಸಲಹೆ ಕೊಟ್ಟರೆ ಇವತ್ತು ಇಷ್ಟೊಂದು ಜನ ಸೇರಿದ್ದೀರ ಈ ಭಾಗದಲ್ಲಿ ಅಂತಂದರೆ, ಈ ಭಾಗದಲ್ಲೇ ನನ್ನ ಅನಿಸಿಕೆ 1000 ಜನ ನೀವು ಅವತ್ತಿನ ದಿವಸ ಬಸವ ಜಯಂತಿ ದಿವಸ ಬಂದೇ ಬರ್ತೀರ ಅನ್ನೋ ನಂಬಿಕೆನ ನಾವು ಊರಿಗೆ ಇಟ್ಕೊಂಡು, ಇದ್ರ ಜೊತೆಗೆ ಯಾವ ಭಾಗದಲ್ಲಿ ಎಷ್ಟು ಜನ ಬರ್ತಾರೆ, 5000 ಜನ ಬರ್ತಾರೆ. 5000 ಜನ, 5 ಭಾಗದಿಂದ 5000 ಜನ ಬಂದರೆ ಅವತ್ತು ಭೋಜನದ ವ್ಯವಸ್ಥೆ ಆಗಬೇಕು. ಮತ್ತು ಏನು ನಾವು ಕೂತ್ಕೊಂಡು ಚೌಲ್ಟ್ರಿಯಲ್ಲಿ ಮಾಡೋದು, ಪಬ್ಲಿಕ್ ಜಾಗದಲ್ಲಿ ಮಾಡೋದು ಅನ್ನೋದು ಒಂದು ನಿರ್ಣಯಕ್ಕೆ ಇದು ಅನುಕೂಲ ಆಗ್ತದೆ. ಏನೋ ಒಂದು ಅಂದಾಜು ಕ್ರಿಯಾ ಯೋಜನೆ ಇಲ್ಲದೆ ನಾವೇನಾರು ಯಾವ್ದಾರು ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲ ಇರ್ಸುಮುರ್ಸಾಗ್ತದೆ. ಬಂದವರಿಗೆ ಬಂದಿರ್ತಾರೆ, ಬೆಳಿಗ್ಗೆ ಬಂದಿರ್ತಾರೆ, ಅವ್ರಿಗೆ ಮಧ್ಯಾಹ್ನ ನೀರಿನ ವ್ಯವಸ್ಥೆ ಇರಲ್ಲ, ಊಟದ ವ್ಯವಸ್ಥೆ ಇರಲ್ಲ. ಬಂದಂತಾರೆ ನಮ್ಮ ಊಟ ಏನು ಬಯಸೋದಿಲ್ಲ, ಆದರೆ ಏನೋ ಒಂದು ಖುಷಿ. ನಾವು ಬಸವನ ಜಯಂತಿ ಮಾಡಿದ್ವಪ್ಪ, ಇಲ್ಲಿ ಬಂದು ಜನಗಳ ಹತ್ರ ಹೇಳ್ಕೊಂಡು ಬಸವನ ಜಯಂತಿಗೆ ಇಷ್ಟು ಜನ ಸೇರಿದ್ವಿ, ನಾವು ಅದ್ದೂರಿ ಬಸವನ ಜಯಂತಿ ಕಾರ್ಯಕ್ರಮ ಮಾಡಿದ್ವಿ, ಇಂತಿಂಥವ್ರನ್ನ ಕರೆಸಿದ್ವಿ, ಇಷ್ಟು ಶೃಂಗಾರ ಮಾಡಿದ್ರು, ಇಂಥ ವೈಭೋಗ ಇತ್ತ, ಪೆಂಡಾಲ್ ಇತ್ತ, ಇವೆಲ್ಲ ಲೆಕ್ಕಕ್ಕೆ ಬರ್ತದೆ. ಅದಕ್ಕೋಸ್ಕರ ಆ ರೀತಿಯಾಗಿ ನೀವು ಇಲ್ಲಿ ಬಂದಿರೋರಲ್ಲ, ನಾವು ಇಷ್ಟು ಜನ ಆಗ್ತೀವಿ, ಇಷ್ಟು ಸಂಖ್ಯೆ ನಮ್ಮ ಭಾಗದಿಂದ ಆಗ್ತದೆ, ನಾವು ಈ ರೀತಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಒಬ್ಬೊಬ್ಬರೇ, ಅಂದರೆ ಒಬ್ಬರು ಮಾತಾಡ್ಬೇಕಂದ್ರೆ ಇನ್ನೊಬ್ರು ಮಾತಾಡಿ ದಯಮಾಡಿ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಮಾತಾಡಿದರೆ ವಿಷಯನ ಏನು ನಾವು ಮಾತಾಡಿದ್ದೀವಿ, ಏನು ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ನಾವು ಅಷ್ಟು ನಿಗದಿ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆಗೆ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಸೂಚನೆ ಕೊಡಿ. ಅಷ್ಟು ಏನು ಒಂದು ನಿಮ್ಮ ಅನಿಸಿಕೆಗಳೇನಿದೆ, ಏನು ಮಾಡ್ಬೋದು. ಈಗ ನಾವಾಗಲೇ ಮೊನ್ನೆ ನೀವು ಪೂರ್ವಭಾವಿ ಸಭೆಗೆ ಬಂದಿದ್ರೆ ಇಲ್ಲ, ನಾವೊಂದು ತೀರ್ಮಾನ ತಗೊಂಡ್ವಿ. ಯಾರನ್ನ ಪಂಡಿತರಾದ್ರಿ ಗುರುಗಳನ್ನ, ಮತ್ತು ಒಂದು ಕುಂಚಿಟಿಗಿರಿ ಸ್ವಾಮೀಜಿನ, ಮತ್ತು ನೊಳಂಬ ಸಮಾಜದ ಸಿದ್ದರಾಮ ಸ್ವಾಮೀಜಿಯವರನ್ನ ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ವೇದಿಕೆ ಭಾಳ ಅಚ್ಚುಕಟ್ಟಾಗಿರ್ತದೆ, ವೇದಿಕೆ ಮೇಲೆ ಶಿಕ್ಷಕವ್ರನ್ನ ಕರೆಯೋದಿಲ್ಲ. ನಾವು ಇವಾಗಲೇ ನಿಮ್ಗೆ ಹೇಳ್ತಾ ಇದ್ದೀವಿ, ಯಾಕೆಂದರೆ ಅವ್ರನ್ನ ಕರೀಲಿಲ್ಲ ಇವ್ರನ್ನ ಕರೀಲಿಲ್ಲ ಅನ್ನೋ ಒಂದು ಭಾವನೆಗಳು ಬರಬಾರ್ದು. ಆಗ್ತಿರ್ತ ಒಂದು ಸಂಖ್ಯೆಗಳನ್ನ ಏನು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಒಂದು ವೇದಿಕೆ ಅಂದರೆ 100 ಜನ ವೇದಿಕೆ ಮೇಲೆ ಬರ್ತಕ್ಕಂಥ ಹೆಸರುಗಳು ಹಾಕಿರ್ತಾರೆ. ಆ 100 ಜನನ ಕರೆಯೋದು ಇಲ್ಲ, ಆ 100 ಜನ ಮೇಲೂ ಬರೋದಿಲ್ಲ. ನನಗೆ ಹೆಸರು ಹಾಕ್ಸಿರ್ತಾರೆ, ಮೇಲೆ ಕರೆಯೋದಿಲ್ಲ, ಆರ ಹಾಕರಿರಲ್ಲ, ಶಾಲಾ ಹಾಕರಿರಲ್ಲ. ಅಲ್ಲೇನಾಗ್ತದೆ, ಅವ್ನ ಮನಸ್ಸಿಗೆ ಕರೆದವ್ನ ಮನಸ್ಸಿಗೂ ನೋವು, ಹೆಸರು ಹಾಕ್ಸ್ತಾರ ನೋವು, ಮನಸ್ಸಿಗೂ ನೋವಾಗ್ತದೆ. ಅಚ್ಚುಕಟ್ಟಾಗಿ ವೇದಿಕೆ ಇರ್ತದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಮತ್ತು ನೀವು ಯಾವುದೇ ಸೂಚನೆ ಕೊಡಬೇಕಾದ್ರೆ ದಯಮಾಡಿ ನಿಮ್ಗೆ ಹೇಳ್ತಿದ್ದೀನಿ, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅನ್ನೋದನ್ನು ಸೂಚನೆಗಳು ಬಿಡಿ. ನಾವೇನು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು MP ಗಳು ಇವರೊಂದು 3 ಜನನ ಕರಿಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ಬಿಟ್ಟು ಬಾಕಿ ಸುಮ್ಮನೆ ಅಲ್ಲೆಲ್ಲ ಇನ್ನೊಬ್ರು ಯಾರೋ ಇದಾಗಿದ್ದಾರೆ, ಅವರು ಅಲ್ಲಿ ಚೇರ್ಮನ್ರಾಗಿದ್ದಾರೆ, ಇವ್ರು ಇಲ್ಲಿ ಚೇರ್ಮನ್ರಾಗಿದ್ದಾರೆ, ಅವು ಯಾವ ವ್ಯವಸ್ಥೆನೂ ಇರಲ್ಲ. ಒಬ್ಬ ಅಧ್ಯಕ್ಷರು ಮಾಡಿರ್ತೀವಿ, ಇನ್ನೊಂದನ್ನು ಯಾರನ್ನಾರು ಒಬ್ಬರು ನಿರ್ಣಯ ಮಾಡ್ತೀವಿ, ಬಂದವರ ಅಚ್ಚುಕಟ್ಟಾಗಿ ವೇದಿಕೆನ ಗೌರವ ಅಧ್ಯಕ್ಷರು ಮಾಡ್ಕೊಳ್ತೀವಿ. ಒಬ್ಬರನ್ನ ಈಗ ಯಾರು ಸೂಚಿಸ್ತೀರೋ ಅವ್ರು ಗೌರವ ಅಧ್ಯಕ್ಷರಾಗಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಹಿಂಗೆ ಮಾಡ್ತಕ್ಕಂಥ ನಾವೆಲ್ಲರೂ ಕಾರ್ಯಕರ್ತರಾಗಿ ಉಳಿತೀವಿ ಹೊರತು ನಮಗೇನು ಕಿರೀಟದ ಬಗ್ಗೆ ನಮಗೆ ಯಾವುದೇ ಆಸೆ ಇದಿಲ್ಲ. ಅಲ್ಲಿ ಬಂದು ಯಾರನ್ನೋ ಅವ್ರ್ಯಾರೋ ಬರ್ತಾರೆ, ಒಂದು 5 ಲಕ್ಷ ದುಡ್ಡು ಕೊಡ್ತಾರೆ, ಇವ್ರು ಯಾರು ಬರ್ತಾರೆ 3 ಲಕ್ಷ ದುಡ್ಡು ಕೊಡ್ತಾರೆ, ಅವ್ರ ಹೆಸರು ಹಾಕ್ಸಿ ಅವ್ರನ್ನ ವೇದಿಕೆ ಕೂರಿಸಿ ದಯಮಾಡಿ ಯಾವನ್ನೂ ನಮ್ಮ ಸಮಾಜದಲ್ಲಿ ಇರ್ತವೆ. ಯಾಕೆಂದರೆ ಎಲ್ಲರೂ ನೀವು 100 ರೂಪಾಯಿ ಕೊಟ್ಟರು ನಮ್ಮನೆ, ನೀವು 500 ರೂಪಾಯಿ ಕೊಟ್ಟರು ಅವನೇ, 5 ಲಕ್ಷ ಕೊಟ್ಟರು ನಮ್ಮನೆ. ನೀವೆಲ್ಲ ದೊಡ್ಡ ಸಾಹುಕಾರರು. ಯಾಕೆಂದರೆ ಇಷ್ಟಕ್ಕೊಂದು ಹೃದಯ ಶ್ರೀಮಂತಿಕೆ ಇರತಕ್ಕಂಥ ನಾವು ಬರ್ತೀವಿ ಅಂದ್ರೆ ಇಷ್ಟು ಜನ ಸೇರ್ಕೊಂಡು ಕಾದು ಈ ಒಂದು ಇದಕ್ಕೆ ನೀವೆಲ್ಲ ಒತ್ತು ಕೊಡ್ತಿದ್ದೀರ ಅಂದಮೇಲೆ ನಿಮ್ಮಂಥ ಶ್ರೀಮಂತರು ಯಾರಿಲ್ಲ. ನಾವೆಲ್ಲರೂ ಸೇರ್ಕೊಂಡೇ ಮಾಡ್ತಿರೋದು. ಅದನ್ನು ಭಾಳ ಗೌರವಯುತ ಮಾಡೋದು. ನಿಮಗೆ ಏನು ಅನ್ನಿಸ್ತದ ಅದು 100 ರೂಪಾಯಿ ಕೊಟ್ಟೋದ್ರ ಇಸ್ಕೊಳ್ಳಿ. ಎಲ್ಲ ಹಳ್ಳಿಗಳಲ್ಲಿ ನೀವು ಈ ಭಾಗದಲ್ಲಿ ನಾವು ಯಾಕೆ ಬಂದಿದ್ದೀವಿ ಅಂದರೆ ಆಯಾ ಭಾಗದಲ್ಲಿ ನಾವು ತೀರ್ಮಾನ ಮಾಡಿದ್ವಿ. ನಾವು ಅದಕ್ಕೋಸ್ಕರ ಎಲ್ಲ ಕಡೆ ಬನ್ನಿ, ಎಲ್ಲ ಹಳ್ಳಿಗೆ ಬನ್ನಿರಿ ಅಂದರು. ನಾವೆಲ್ಲ ಹಳ್ಳಿ ಬರೋದು ಬೇಡ, ಮುಂದೆ ನಮ್ಮನ್ನು ನೋಡಿ ಜನ ಓಡೋಗೋದು ಬೇಡ. ಯಾಕೆಂದರೆ ಇವ್ರು ದುಡ್ಡು ವಸೂಲಿ ಮಾಡೋಕ್ಕೆ ಬಂದಾರೆ ಅಂತೇಳಿ ಅಂತಂದು ಎಷ್ಟು ದುಡ್ಡು ಆಗ್ತದೆ ಅವ್ರಿಗೆ, ಯಾರಿಗೆ ನಮಗೇನು ಇಷ್ಟು ಜನ ಸೇರಿದಾಗ ತಲೆಗೆ ಏನೇನೋ ಕೊಟ್ಟರೆ ಅದೇನೋ ಆಗ್ತದೆ ಅನ್ನಂಗೆ ಆಗ್ತದೆ. ದೊಡ್ಡ ಸಮಾಜ ಇದೆ, ದೊಡ್ಡದಾಗೆ ಕೊಡ್ತೀರಿ ಎಲ್ಲರೂ. ಅದಕ್ಕೇನು
ಅನುಮಾನ ಇಲ್ಲ, ನಾವು ಒತ್ತಾಯನ ಮಾಡಕ್ಕೆ ಹೋಗಲ್ಲ. ನಿಮ್ಮ ಮನುಷ್ಯನ ಪ್ರೀತಿ ಬಂದಿದ್ದು, ನಿಮ್ಮ ಪ್ರೀತಿ ಬಂದಿದ್ದು, ನೀವು ಪ್ರೀತಿಗೆ ಏನು ಇದನ್ನು ಮಾಡಬೇಕು ಅಂತ ನೀವು ಇಲ್ಲೇ ಇದ್ದೀವಿ. ಈಗ ವೇದಿಕೆ ಮೇಲೆ ಈಗ ನಾವು ಒಂದೊಂದಾಗಿ ನೀವೇನಾರ ಇಲ್ಲಿ ಯಾರು ನಾವು ಅನೌನ್ಸ್ ಮಾಡ್ತೀವಿ, ನಾವೇನಾರ ಹಿಂಗೆ ಕೊಡ್ತೀವಿ ಅಂತ ಹೇಳೋರಿದ್ರೆ, ಇಲ್ಲ ಏನಾರ ಒಂದು ಒಪ್ಕೊಳ್ತೀವಿ ನಮಗೆ ಕೊಡ್ರಿ, ತಪ್ಪೇನಿಲ್ಲ. ಅದಕ್ಕೇನು ಯಾರಿಗೇನು ಇದನ್ನು ಮಾಡೋಕ್ಕಾಗೋದಿಲ್ಲ. ಒಟ್ಟಿಗೆ ಎಲ್ಲರೂ ಸಮಾನವಾಗಿ ಕಾಣೋಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದೆ. ಇದಕ್ಕೆಲ್ಲರದ ನಿಮ್ಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆಯಾ? ಈಗ 3 ಗುರುಗಳು ಸಾಕಲ್ಲ, ಮತ್ತು ಅದ್ರ ಮೇಲೆ ನಾವು ಯಾರನ್ನೂ ಕರೆಯೋದಿಲ್ಲ. ಅದನ್ನ ಆಯಿತು, ವೇದಿಕೆ ಮೇಲೆ ಇನ್ನು ಬಂದಿರತಕ್ಕಂಥ ಶಾಸಕರು ಮತ್ತು MP ಗಳು MLCಗಳನ್ನ ಕರಿತೀವಿ. ಅಷ್ಟಕ್ಕೆ ಒಪ್ಪಿಗೆನ? ಹಂಚಿಕೆ, ನಿಮ್ಮ ಹಂಚಿಕೆ, ಅದಕ್ಕೆ ಒಪ್ಪಿಗೆ ಮತ್ತು ಹಂಚಿಕೆ. ಬರೀ ಸ್ವಾಗತ ಮಾಡೋದೇ ಅಚ್ಚುಕಟ್ಟಾಗಿ ಸಂಕ್ಷಿಪ್ತವಾಗಿ ಆಯಿತು. ಅದಕ್ಕೆ ನೀವೆಲ್ಲರೂ ಅದನ್ನ ಏನು ಹೇಳ್ತೀರೋ ಅದಕ್ಕೆ ನಿಮ್ಮ ಹಂಚಿಕೆಗಳು ಏನಿದೆ ಎಲ್ಲ ಯಾರು ಮತ್ತೆ ಇರ್ಸು ಮುರ್ಸು ಮಾಡ್ಕೋಬೇಡಿ. ಇವಾಗಲೇ ಇದ್ರೆ ಇಂಥದ್ದು ಆಗ್ಬೇಕು ಅಂತೇಳಿ ನೀವು ಸೂಚನೆ ಕೊಟ್ಟರೆ ನಾವೆಲ್ಲರೂ ಒಪ್ಕೊಳ್ತೀವಿ. ಯಾಕೆಂದ್ರೆ ನಮ್ಮ ಒಬ್ಬರಿಂದ ಈ ತರ ಸಲಹೆ ಸಿಗುತ್ತೆ, ಇನ್ನು ಬೇರೆ ಕಡೆ ಒಬ್ಬರಿಂದ ಬೇರೆ ಅಲ್ಲ, ನಾವು ಎಲ್ಲದನ್ನು ನಿರ್ಣಯನ ಒಂದು ಇದಕ್ಕೆ ತಗೊಂಡು ಕೊನೆಗೆ ಆ ನಿರ್ಣಯನೇ ಅಂತಿಮ ಫೈನಲ್. ಯಾಕೆಂದ್ರೆ ಎಲ್ಲ ಒಬ್ಬರ ತೀರ್ಮಾನನ ನಾವೆಲ್ಲೂ ಮಾಡೋಕ್ಕಾಗಲ್ಲ. ಯಾಕೆ ಎಲ್ಲರೂ ಮಾಡ್ತಿದ್ದಾರೆ, ಎಲ್ಲರೂ ಸೇರ್ಕೊಂಡು ಮಾಡೋ ಕಾರ್ಯಕ್ರಮ ಇದು. ನಿಮ್ಮದು ಒಂದು ಹಂಚಿಕೆ ಇರಲಿ, ತಪ್ಪೇನಿಲ್ಲ. ಎಂತೆಂಥ ಜಾಗದಲ್ಲ ಎಲ್ಲರ ಹಂಚಿಕೆ ಹೇಳ್ರಿ ಅಂತ ಕೇಳಬೇಕಾದ್ರೆ ನೀವೆಲ್ಲ ಎಲ್ಲ ಭಾಗಿಯಾಗ್ತೀರಾ ಅಂದಾಗ ನಿಮ್ಮ ಹಂಚಿಕೆ ಕೇಳಬಾರ್ದು, ನಾವು ಕೇಳಲೇಬೇಕು. ಇದ್ರ ಜೊತೆಗೆ ನಮ್ಗೇನಂತಂದ್ರೆ ಒಬ್ಬೊಬ್ಬರು ಇವತ್ತೇನು ಬಂದಿದ್ದಾರೆ, ಈಗ ಸುಮಾರು ನನಗೆ ಅನ್ಸೋದು ಒಂದು 85ರಿಂದ 90 ಜನ ಇಲ್ಲಿದ್ದೀರಾ. ಹೊರಗಡೆ ಒಂದು 10 ಜನ ಇರ್ಬೋದು, 100 ಜನ ಇದ್ದೀರಾ. 10 ಜನ ಕರ್ಕೊಂಬಂದ್ರೆ 1000 ಜನ. ಇದು ಇವತ್ತಿನ ಅಂಕಿಅಂಶ. ನಾವು ಈ ಭಾಗದಿಂದ ಒಂದು 1000 ಜನದ ಲೆಕ್ಕ ಇಟ್ಕೋಬಹುದು. ಯಾಕೆಂದ್ರೆ ಅವತ್ತಿನ ದಿವಸ ಆಸನ, ಊಟದ ವ್ಯವಸ್ಥೆ ಇದೆಲ್ಲದಕ್ಕೂ ನಾವು ಸರಿದೂಗಿಸ್ಬೇಕಲ್ಲ. ಆಗುತ್ತಾ? ಆ ಸಂಖ್ಯೆ ಆಗುತ್ತಾ? ಜಾಸ್ತಿ ಏನ್ರಿ? ಪುಸ್ತಕ ತಗೊಳ್ಳಿ ದಯಮಾಡಿ ನೀವು ಕಾರ್ಯದರ್ಶಿಗಳು. ಓಂಕಾರ ಸ್ವಾಮಿ ಡೇಟ್ ಬೇರೆ ಡೇಟ್ ನಾವು ಒಂದೇ ಸತಿ ಮಾಡಿದ್ದ ಆ ಡೇಟ್ ಸಮಾಜದಲ್ಲಿ ಇಡೀ ಹೊಳಲ್ಕೆರೆ ತಾಲೂಕಿನ 105 ಗ್ರಾಮದವೇ ಈಗ 38 ಹಳ್ಳಿ ಬರ್ತಾವ. 38 ಹಳ್ಳಿಗೆ ಹಳ್ಳಿಗೆ 25 ಆದ್ರೂ ನೀವ್ ಹೇಳೋ 1000 ಗುರಿ ತಲುಪಬಹುದು. ಆಮೇಲೆ ಇನ್ನೊಂದು ಕೇಳಿದ್ರೆ ಇಡೀ ತಾಲೂಕಿಗೆ ಈಗ ಮಾಡ್ತಾ ಇದ್ರಿ 2ನೇ ವರ್ಷ ಬಹಳ ವ್ಯವಸ್ಥಿತವಾಗಿ 4 ಹೋಬಳಿ ದಯಮಾಡಿ ಇಲ್ಲಿಗೆಲ್ಲ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ 4 ಹೋಬಳಿ, ನಮ್ಮ ಬೈದರ್ಗ ಹೋಬಳಿ, ಬೀದರ್ಗ ಹೋಬಳಿ, ಚಿಕ್ಕಜಾಜೂರು ತನಕ ಸೇರ್ಕೊಂಡು ಜಾಜೂರು ಕ್ರಾಸಿಗೆ ಸೇರ್ಕೋಬೇಕು. ರಾಮಗಿರಿಯರ್ ಬಂದು ಅಲ್ಲಿ ಸೇರ್ಬೇಕು. ಎಲ್ಲರಿಗೂ ಬಾವುಟದ ವ್ಯವಸ್ಥೆ ಆಗಬೇಕು. ವಿಶೇಷವಾಗಿ ಎಲ್ಲರ ಗಾಡಿಗಳಿಗೂ ಕಡ್ಡಾಯವಾಗಿ ಬಾವುಟನ ಕಡೆಗೆ ಬರಬೇಕು. ಈಗ ಒಂದು ನಿಮಿಷ, ಈಗ ಓಂಕಾರ ಸ್ವಾಮಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬರ್ತಕ್ಕಂಥ ಯುಕ್ರೇನ್ ಬೈಕ್ನೇ ಬರ್ತಾರ, ಕಾರ್ನಲ್ಲಿ ಬರ್ತಾರ, ಎಲ್ಲರಿಗೂ ಬಾವುಟದ ವ್ಯವಸ್ಥೆ ಆಗ್ಬೇಕು. ಈ ಭಾಗದಿಂದ ಏನು ಈ ನಮ್ಮ ಬಂಡೆ ಬೊಮ್ಮನಹಳ್ಳಿಯಿಂದ ಹಿಡಿದು ಚಿಕ್ಕಜಾಜಿರ್ತಕ್ಕಂಥ ಬರ್ತಕ್ಕಂಥ ಅಕ್ಕ ಮತ್ತೆ ಪಕ್ಕ ಎರಡು ಭಾಗದ ನೇರ ಮತ್ತೆ ಎಡ ಮತ್ತು ಬಲದ ಏನ್ ಜನ ಬರ್ತಾರ, ಅರಸಂಘಟ್ಟದಿಂದ ಹಿಡಿದು ಚಿಕ್ಕಂದವಾಡಿ, ಅರಸಂಘಟ್ಟ, ಹಿರೇಕಂದವಾಡಿ, ಈ ಭಾಗದಲ್ಲಿ ಮಳೆನಹಳ್ಳಿ, ಹಿರಿಯೂರು, ನಂದಿಹಳ್ಳಿ, ಅಂತಾಪುರ, ಅಲ್ಲಿಂದ ಹಿಡಿದ್ಬಿಟ್ಟು ಚಿಕ್ಕ ಎಮ್ಮೆನೂರು, ಕಾಮನಹಳ್ಳಿ, ಅಲ್ಲಿಂದ ಮಲ್ಲಾಡಿಹಳ್ಳಿ, ಮಲ್ಲಾಡಿಹಳ್ಳಿ ಭಾಗದವ್ರು ಅವ್ರು ಸಪ್ರೇಟ್ ಬರ್ತಾರೆ. ನೀವು ಇಲ್ಲಿಂದ ಇಲ್ಲಿವರೆಗೂ ಚಿಕ್ಕಜಾಜೂರಿಗೆ ಬಂದು ಒಂದೇ ಸಾರಿ ನೀವೆಲ್ಲ ಸೇರ್ಬೇಕು ಹೊಳಲ್ಕೆರೆ ಅನ್ನೋದು ಅವ್ರದ್ದು ಇದು. ಅಲ್ಲ ಅದನ್ನ ವ್ಯವಸ್ಥೆನ ಆಮೇಲೆ ಮಾಡ್ತೀವಿ. ಈ ಬಾವುಟದ ವ್ಯವಸ್ಥೆ ಮತ್ತೆ ಅದ್ರ ವ್ಯವಸ್ಥೆ ಆಯ್ತು. ಆಕಸ್ಮಿಕವಾಗಿ ಯಾರಾದರೂ ನಿಮ್ಮ ಇದ್ರ ಪ್ರಕಾರ, ಇಲ್ಲ ಕೆಲವರು ಬರೋಕ್ಕೆ ನಾವು ಮಾತ್ರ ಬರೋದಲ್ಲ, ಅವನು ವೆಹಿಕಲ್ ಮಾಡ್ಕೊಂಡು ಬರೋಕ್ಕಾಗಲ್ಲ, ಕೆಲವು ಜನ ಬಂದು ಇಲ್ಲೆಲ್ಲ ನಮ್ಮ ಶಾಸ್ತ್ರದಲ್ಲ 1 ಪಾಯಿಂಟಲ್ಲಿ 2 ಪಾಯಿಂಟಲ್ಲಿ ಬಂದು ಸೇರ್ತಾರೆ, ಅಂಥ ಕಡೆಯಿಂದ ಬಸ್ಸಿನ ವ್ಯವಸ್ಥೆ ಮಾಡಿ ಅವ್ರನ್ನ ಕರ್ಕೊಂಬರಕ್ಕಾಗ್ತದ, ಅದನ್ನ ವ್ಯವಸ್ಥೆ ಮಾಡ್ಬೇಕಾ ಅಂಥದ್ದೇನಾರ ಇದ್ರೆ ಹೇಳ್ರಿ. 1, 2, 3 ಬಸ್ಗಳು ಮಾಡ್ಬೇಕಾ, ಬರ್ತಾರ ಇಲ್ಲ ಅವ್ರು ಸ್ವಂತ ಸರಿ. ಅದಕ್ಕೆ ಮತ್ತೆ
ಸರಿ ಸರಿ ಎತ್ತೂರು ಇರೋದು 38 ಹಳ್ಳಿಯಿಂದ ಒಂದು ಊರಿಗೆ 4 ಕಾರ್ ಅದಾವ. 4 ಕಾರ್ ಹಿಡ್ಕ 38 ಹಳ್ಳಿಗೆ 4 ಕಾರ್ನಿಂಗ ಎಷ್ಟು ಕಾರ್ ಆಗ್ತವೆ ವ್ಯವಸ್ಥಿತವಾಗಿ ಅವ್ನು ನಿಲ್ಸವೆ. ಇದು ಒಂದು ದಯಮಾಡಿ ಬೇಕು. ನಿಂತ್ಕ ಬೀದರ್ಗ ಹೋಬಳಿಗೆ 38 ಗ್ರಾಮ ಅಂತ ನಮ್ಮ ಓಂಕಾರ ಸ್ವಾಮಿ ಹೇಳಿದ್ರು. 1 ಗ್ರಾಮದಿಂದ ಕನಿಷ್ಠ ಪಕ್ಷ ಎಲ್ಲ ಆತ್ಮೀಯರು ಸೇರ್ಕೊಂಡ್ರು 3-4 ಕಾರ್ ಬಂದೇ ಬರ್ತವೆ. ಕಾರ್ ಬೈಕ್ ಆಮೇಲೆ ಹೇಳ್ತಿದ್ದೆ. ಕಾರ್ ಒಂದು 2-3 ಅಂತ ಎಕ್ಸಾಕ್ಟ್ ಆಗಿ ಬರ್ತವೆ. 38 ಹಳ್ಳಿಗೆ 3 ಕಾರ್ನಿಂಗ್ ಆದ್ರೂ 100 ಕಾರ್ ಆಗ್ತದೆ. ಪಾರ್ಕಿಂಗ್ ವ್ಯವಸ್ಥೆ ಅದು ಪಾರ್ಕಿಂಗ್ ವ್ಯವಸ್ಥೆ ಈ ಭಾಗದಲ್ಲಿ ಏನು ಬರ್ತಾರೋ ಆ ಪಾರ್ಕಿಂಗ್ ವ್ಯವಸ್ಥೆ ಇದನ್ನ ಇಂಡಿವಿಜುವಲ್ ಮಾಡಬೇಕು. ಅದು ಮಾಡ್ತಾರೆ ಬಿಡ, ಹೊಂಡದ ವ್ಯವಸ್ಥೆ ಮಾಡ್ತಾರೆ 100% ಮಾಡ್ತಾರೆ. ಈಗ ಒಂದು ಸ್ನೇಹಿತರ ಕಾರ ಐತೆ 5 ಜನ ಕರ್ಕೊಂಡು ಬಂದೇ ಬರ್ತಾರೆ. 100% ಕರ್ಕೊಂಡು ಬರ್ತೀವಿ. ನಮ್ಮ ಕೈಲಾದಷ್ಟು ಮಾಡ್ತೀವಿ. ಇಲ್ಲ ಅವ್ರ ಹಂಚಿಕೆ ಕರೆಕ್ಟ್ ಐತೆ. ಈಗ ಈಗ ಇದ್ರಿಗೆ ಒಬ್ಬಳಿಗೆ ಸಪ್ರೇಟ್ ಬರಲಿ. ಐಸ್ ಬಾರ್ ಮಾತಾಡೋ ಕಾರ ಮಾಮೇಶ್ವರಿ ಹಂಚಿಕೆ ಹೇಳುವ. ಈಗ ಇದನ್ನ ಬರ್ಕೊಳಪ್ಪ ಫಸ್ಟ್ ಆಮೇಲೆ ಬರ್ಕೊಂಡ್ರಿ ಬರದಂತ. ಬೈಕ್ ಬೇರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಗಣ್ಯರಿದ್ದಾರೆ, ಅವ್ರಿಗೆಲ್ಲರಿಗೂ ನಮಸ್ಕಾರ. ನನ್ನ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಂದರೆ ಎಲ್ಲ ಅಣ್ಣ ತಮ್ಮಗಳು ನನ್ನ ನಮಸ್ಕಾರ. ಈ ಒಂದು 2ನೇ ವೀರಶೈವ ಬಸವ ಜಯಂತಿ ವಿಚಾರವಾಗಿ ಕಾರ್ಯಕ್ರಮ ಅನ್ಕೊಂಡಿರೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅಂತ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ತುಂಬಾ ಸಂತೋಷ ವಿಚಾರ. ನೀವೇನೇ ಕಾರ್ಯಕ್ರಮ ಮಾಡಿ ಉಳಿಸ್ರಿ. ನಮ್ಮ ಹೊಳಲ್ಕೆರೆ ತಾಲೂಕಿನಲ್ಲಿ ನಮ್ಮ ವೀರಶೈವ ಸಮಾಜಕ್ಕೆ ಒಂದು ಸಮುದಾಯ ಭವನ, ಅರ್ಥಾತ್ ಇದು ಯಾವುದೋ ಒಂದು ಮದುವೆ ಚೌಟ್ರಿದ ಒಂದು ವ್ಯವಸ್ಥೆಯನ್ನು ಮಾಡಿ ಕಾರ್ಯಕ್ರಮ ಮಾಡಿಕೊಟ್ಟೆ ಸಾಕು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಎಲ್ಲರೂ ಬರ್ತೀವಿ. ಸರಿ ಐತೆ. ಏನೇ ಒಂದು ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಎಲ್ಲ ವಿಷಯದಲ್ಲಿ ಒಂದು ಚೌಟ್ರಿ ವ್ಯವಸ್ಥೆಯನ್ನು ಇಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಮಹೇಶ್ ಅಣ್ಣ ಒಳ್ಳೆ ಸಲಹೆ ಕೊಡ್ತು. ಈಗ ಏನ್ ಹೇಳ್ತಾ ಆತ ಇದನ್ನ ಒಂದು ಸೋಮವಾರ ದಿವಸ ಗುರುಗಳಿಗೆ ಈಗ ಏನೈತೆ ಈಗ ಸೇರಿದೀವ, ಈಗ ಒಂದು ಅಟೆಂಡೆನ್ಸ್ ತಗೊಂಡ್ರಿ, ದಯಮಾಡಿ ಬೇಜಾರಾಗಬೇಡ್ರಿ. ಈಗ ಪುಸ್ತಕನ ಇಲ್ಲೊಂದು ಆಗ್ತದೆ. ಯಾಕೆ ಅಂತಂದ್ರೆ ಅಷ್ಟು ಸೈನು ಮೊಬೈಲ್ ನಂಬರ್ ಬರ್ಸ್ಕ. ದಯಮಾಡಿ ಎಲ್ಲರೂ A4 ಶೀಟಿಗೆ ಸೈನ್ ಹಾಕಿ ಮೊಬೈಲ್ ನಂಬರ್ ಮಾಡಿ ಅಂದಾಗ ಖಾಲಿ ಹೌದು. ಆಮೇಲೆ ಈಗ ಗ್ರೂಪ್ ಮಾಡಕ್ಕೆ ಈಗ ಇಲ್ಲಿರೋರೆಲ್ಲರೂ ಒಂದ್ ಕಡೆಯಿಂದ ಕೊಟ್ಬಿಡ್ರಿ, ಪ್ಯಾಡು ಪೆನ್ನು ಮತ್ತೆ ಇದನ್ನ ಕೊಡ್ರಿ. ಗ್ರೂಪ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನಾವೀಗ ಅದನ್ನ ಯಾಕೆ ಅಂತಂದ್ರೆ ಎಲ್ಲರನ್ನೂ ಹುಡುಕಕ್ಕೆ ಬೇರೆ ಯಾವುದಕ್ಕಾದ್ರೂ ಅನುಕೂಲ ಆಗ್ತದೆ. ಇವನ್ ಮದ್ವೆ ಕರೆಯಕ್ಕೂ ಅನುಕೂಲ ಅಂತ ತಿಳ್ಕೊಂಬಿಡ್ರಿ. ನಾವೆಲ್ಲ ನಿಮಗೆ ಇಲ್ಲಿ ಎಲ್ಲರೂ ಕೇಳಿಸ್ಕೊಂಡ್ರಿ ಒಂದು ಮಾತು. ನಾವು ದೂರದಲ್ಲಿ 10 ವರ್ಷದ ಕೆಳಗಡೆ ಬಹಳ ಅಲ್ಪಸಂಖ್ಯಾತರು. ನಾವು ಗೆಳೆಯರ ಬಳಗ ಅಂತ ಮಾಡಿದ್ವಿ. ನಾವು ಇದ್ದಿದ್ದೆ 150 ಜನ. 150 ಜನಕ್ಕೆ 150 ಮನೆಗೆ ನಾವು ನಮ್ಮ ಈ ಬಳಗಕ್ಕೆ ಬಂದ್ರೆ 150 ಮನೆದ ಅಡ್ರೆಸ್ ಸಿಗೋದು. ಆಗ ಒಂದು ವ್ಯವಸ್ಥೆ ಮಾಡಿಕೊಂಡು ದೂರದಲ್ಲಿ ಫಸ್ಟ್ ನಾವೀಗ 10 ವರ್ಷದ ಕೆಳಗೆ ಸಂಘಟನೆಗೆ ಮತ್ತೆ ಇನ್ನೊಂದಕ್ಕೆ ಬಂದ್ವಿ. ಈಗ ಇಲ್ಲಿ ನೀವು ಈಗ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಂದು ಲೆಡ್ಜರ್ಗೆ ಸೈನ್ ಮಾಡಿ ನಿಮ್ಮ ನಂಬರ್ಗಳು ಹಾಕ್ಬಿಡಿ. ಈಗ ನಾಳೆ ನಾವು ಕರೆಯೋಕೆ ಅನುಕೂಲ ಆಗ್ತದೆ. ಇಲ್ಲ ಅಂದ್ರೆ ತೊಂದರೆ ಆಗ್ತದೆ. ನಾವೇನು ಮಾಡೋಕೆ ಇದಕ್ಕೆ ನೀವು ಯಾರನ್ನ ಸಂಪರ್ಕ ಮಾಡಬೇಕು ಮತ್ತೆ ಏನಕ್ಕೆ ಅಂತ ಅನ್ನೋದಕ್ಕೆ ಅನುಕೂಲ ಆಗ್ತದೆ. ಮಾಡಿರಿ ಅದನ್ನ. ನಾವು ಏನು ಹೋಬಳಿ ವಾರ ಇರ್ತದ ಜನ ಸೇರಿಸಿ ಏನು ಸೇರಿರ್ತೀರ ಮುಂದೆ ಯಾವುದಕ್ಕಾದ್ರೂ ಕರೆಯೋಕ್ಕಾದ್ರೂ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಮತ್ತೆ ಈಗ ನಾವು ನಿಮ್ಮನ್ನು ಒಂದು 1000 ಜನದ ಲೆಕ್ಕ ಇಟ್ಕೊಂಡಿರ್ತೀವಿ. ದಯಮಾಡಿ ಈಗ ಯಾವ್ಯಾವ ಊರಿಂದ ಯಾವ ಭಾಗದಿಂದ ಬಂದಿದ್ದೀರ ಅವರ ಪುಸ್ತಕಗಳು ಇಸ್ಕೊಳ್ಳೋರು. ಈಗ ಇಲ್ಲಿ ಯಾರಾದರೂ ಹೇಳೋರು ಏನಾರು ಒಂದು ದೇಣಿಗೆ ಅದನ್ನು ಯಾರೋ ಒಬ್ರು ಬಾಯಿ ಬಿಟ್ಟು ಹೇಳಿದ್ರೆ ಒಂದಿಷ್ಟು ಏನಾರು ಆಗ್ತದೆ. ಅಲ್ಲಿಂದಲೇ ಬರುತ್ತೆ ಅಧ್ಯಕ್ಷ. ವೈಯಕ್ತಿಕವಾಗಿ ಹೇಳ್ಬಿಡಿ, ಆಮೇಲೆ ಮಾತಾಡ್ತೀವಿ ಅಷ್ಟೇ. ಅಲ್ಲಲ್ಲ, ಅದು ನಾವು ಸಂಪೂರ್ಣ ಅವ್ರು ಹೇಳಿದ್ಮೇಲೆ ಮತ್ತೊಂದ್ಸರಿ ಮಾತಾಡ ಪೂರ್ಣ ಮಾಡಕ್ಕೆ. ಅದಕ್ಕೆ ಮತ್ತೆ ಬರ್ಕೋಬೇಕಲ್ಲ, ಯಾರೋ ಒಬ್ರು ಹೇಳ್ರಿ. ಯಾರು ಹೇಳ್ತೀರಾ? ಪ್ರಕಟಣೆ ನೀವು ಪತ್ರಿಕೆ
ಬೇಕಲ್ವಾ? ಹಾ ಆ ಪ್ರಕಟಣೆ ಪತ್ರಿಕೆ ಒಳ್ಳೆ ದೊಡ್ಡದಾಗಿ ಮಾಡಿಸಿ ಒಳ್ಳೆ ಚೆನ್ನಾಗಿರೋದು ಮಾಡಿಸಿರ್ತೀರಿ. ಅವರು 4 ಒಳ್ಳೆ ಮುಖಂಡರುಗಳಿಗೆ ಅಷ್ಟೇ ಆ ಪ್ರಕಟಣೆ ಪತ್ರಿಕೆ ಹಂಗೆಲ್ಲ ಮಾಡೋದಿಲ್ಲ. ಆಗಿತ್ತು ಅಂತ ಹೇಳ್ತೆ. ಈ ಹಿಂದಿ ಕಾರ್ಯಕ್ರಮ ಒಳ್ಳೆ ಚೀಪಾಗಿ ಆಯ್ತು. ಈಗ ಅದಕ್ಕೇನು ದೊಡ್ಡದಾಗಿ ಆಗೋದ್ರಿಂದ ಕಾರ್ಯಕ್ರಮ ಪ್ರಕಟಣೆ ಪತ್ರಿಕೆ ಒಂದು ಸ್ವಲ್ಪ ಚೀಪಾಗೆ ಮಾಡಿಸ್ರಿ, ಎಲ್ಲರಿಗೂ ತಲುಪ ರೀತಿ ವ್ಯವಸ್ಥೆ ಅದಕ್ಕೆ ಅಡ್ರೆಸ್ ಬರೀರಿ ಅಂತ ಹೇಳಿದ್ದು. ಈಗ ನಂಬರು ಅಡ್ರೆಸ್ ನಮ್ಮೂರಿಗೆ ಬಂದಿತ್ತು ಒಂದೇ ಪ್ರಕಟಣೆ ಪತ್ರಿಕೆ ಬಂತು. ಸರಿ. ನಾವೆಲ್ಲರಿಗೂ ಅದನ್ನೇ ತೋರ್ಸಕ ಸಣ್ಣ ಚಿಕ್ಕದಾಗ ಕಮ್ಮಿ ರೇಟಿಂದ ಆದ್ರೆ ಎಲ್ಲರಿಗೂ ಕೊಡ್ಕೊಂತ ಹೋಗ್ಬೋದು ಅನ್ನೋದು. ಹೌದಪ್ಪ. ಒಬ್ಬರಿಗೆ ಪೋಸ್ಟರ್ಗಳು ಬರ್ತಾವಲ್ಲ, ಪೋಸ್ಟರ್ಗಳ ಗೋಡೆಗಳಿಗೆ ಹೆಂಗಸರೆ ಎಲ್ಲರಿಗೂ ಮುಟ್ಟತ್ತೆ. ಈಗ ಪತ್ರಿಕೆ ಒಬ್ಬರಿಗೆ ಕೊಟ್ಟರು ಅಂತಿಂತ ಈ ವಾಲ್ ಪೋಸ್ಟರ್ಗಳು ಸ್ವಲ್ಪ ದೊಡ್ಡದಾಗಿ ಹಾಕಿದ್ರೆ ಒಳ್ಳೇದಾಗುತ್ತೆ. ಎಲ್ಲರಿಗೂ ಭಾಳ ಜನಕ್ಕೆ ಇದು ಮಾಹಿತಿ ಗೊತ್ತಿಲ್ಲ. ಎಲ್ಲ ಊರಲ್ಲಿ ಒಂದೇ ಸತಿ ಮಾಹಿತಿ ಕಮ್ಮಿ ಆಗಿತ್ತು, ಈ ಸರಿ ಜಾಸ್ತಿ ಜನಸಂಖ್ಯೆ ನೀವೇ ಬಂದ್ಬಿಟ್ಟಿದೀವಲ್ಲ. ಜಾಸ್ತಿ ಆಗುತ್ತೆ. ಕಡಿಮೆ ಆಗಿತ್ತು ಅಂದ್ರೆ ಯಾರಿಗೂ ಹೇಳಿಲ್ಲ, ಕಡಿಮೆ ಆಗಿತ್ತು ಅಷ್ಟೇ. ಈ ಸರಿ ಹೇಳಿದಾರೆ ಬೋಲ್ದಾರೆ. ಅಲ್ಲ ಏನಿದೆ ಏನ್ ಪ್ರಕಟಣೆ ಹೇಳ್ತಿ ಹೇಳು ಅಂತ. ನಮಸ್ಕಾರ ಸರ್. ಏನಂದ್ರೆ ಅಖಿಲ ಭಾರತ ವೀರಶೈವ ಸಂಘ ಮಹಾಸಭಾದ ಅಧ್ಯಕ್ಷರಾಗಿದ್ರು ಶಿವಶಂಕರಪ್ಪನವರು ಇತ್ತೀಚೆಗೆ ದೈವದಿಂದರಾಗಿದ್ದಾರೆ. ಅವ್ರಿಗೂ ಒಂದು ಗೌರವ ಸಮರ್ಪಣೆ ಪ್ರೋಗ್ರಾಮ್ನ ಅವತ್ತು ಅಳವಡಿಸ್ಕೊಳ್ಬೇಕು. ಸಮಾಜದಿಂದ ಯಾವ ಹಳ್ಳಿಲಿ ಹೋಬಳಿಲಿ ಅವ್ರಿಗೆ ಗೌರವ ಕೊಟ್ಟಿಲ್ಲ, ಅಂದ್ರೆ ಮೀನ್ಸ್ ಅವ್ರು ತೀರಿದ ಮೇಲೆ ಅವ್ರದ್ದು ಏನು ಮಾಡಿಲ್ಲ. ಅವತ್ತು ಫಂಕ್ಷನ್ ಇಂದ ಏನಾದರೂ ಅದನ್ನ ಮಾಡಕ್ ಆಗುತ್ತಾ ಅಂತ. ಶ್ರದ್ಧಾಂಜಲಿ ಕಾರ್ಯಕ್ರಮ ಪ್ರಕಟ ಮಾಡಿ. ಅಲ್ಲ ನೀವು ಹೇಳಿದ್ರಿ ವರ್ಷ ಆದ್ಮೇಲೆಲ್ಲ ಪುಣ್ಯ ಸ್ಮರಣೆ ಮಾಡೋದು. ಅವತ್ತಿನ ದಿವಸ ವೀರಶೈವ ಸಮಾಜದಲ್ಲಿ ಅಖಿಲ ಭಾರತ ವೀರಶೈವ ಸಮಾಜ ಸಂಬಂಧಪಟ್ಟ ಅವತ್ತೇನಿದೆ ಅಲ್ಲಿ ಕಚೇರಿಯಲ್ಲಿ ಅವತ್ತಿನ ದಿವಸ ನಾವು ಬಂದಿದ್ವಿ. ಸರ್ಕಾರ ಒಂದ್ ದಿವಸ ಮಾಡಿದ್ರು, ಆಫೀಸ್ನಾಗ ಒಂದ್ ದಿವಸ ಮಾಡಿದ್ವಿ. ಅದು ಇವಾಗೆಲ್ಲ ಈಗ ಬಂದಿರೋ ಉದ್ದೇಶ ಏನಂತಂದ್ರೆ ಬಸವ ಜಯಂತಿ ಕಾರ್ಯಕ್ರಮ. ಬಸವ ಜಯಂತಿದಷ್ಟೇ ಇವಾಗ ಕಾರ್ಯಕ್ರಮ ಮಾಡೋದು. ಅದ್ರ ಜೊತೆಗೆ ನಾವೇನಂದ್ರೆ ಹುಡುಗರಿಗೆ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕು ಅಂತ ಮಾಡಿದ್ವಿ. ಅವ್ರು ಯಾರ್ದು ರಿಸಲ್ಟ್ ಬರಲ್ಲ ಅನ್ನೋ ಒಂದು ನಮಗೆ ಸಂದೇಶ ಬಂದಿದ್ರಿಂದ ಅದನ್ನ ಬೇರೆ ಮತ್ತೊಂದು ದಿವಸ ಇಟ್ಕೊಳ್ಳೋದು ಅಂತೇಳಿ ತೀರ್ಮಾನ ಮಾಡಿದ್ವಿ. ಇದು ಬಸವ ಜಯಂತಿ ಕಾರ್ಯಕ್ರಮ ಮಾತ್ರ ಮೀಸಲು ಮಾಡ್ರಿ. ಅವ್ರಿಗೊಂದು ಸಂತಾಪ ಸೂಚಿ ಕಾರ್ಯಕ್ರಮ ಅದನ್ನ ಮಾಡೋದು. ಅದನ್ನ ಮಾಡ್ಬೇಕಾಯ್ತು. ತಪ್ಪು ಮಾಡಿದ್ವಿ ಅಂತ ಎತ್ಬಿಟ್ರೆ ಮೌನ ಆಚರಿಸೋಣ. ಅಲ್ಲಿ ಸ್ವಾಗತ ಮಾಡ್ಬೇಕಾದ್ರೆ ಮುಂಚೆನೆ ಮಾಡ್ಬೇಕಿತ್ತು, ಮಾಡಲಿ. ಇರ್ಲಿ ಆಯ್ತು. ಇವತ್ತಿನ ದಿವಸ ಬೇಗ ಮಾಡಿದ ತಪ್ಪಿಗೆ ಮತ್ತೆ ಈಗ ಮಾಡಿದರೆ ಅದನ್ನ ಆಗೋಗ್ಬಿಡತ್ತೆ. ಈಗ ಯಾರೋ ಒಬ್ರು ಬೇಗ ಹೇಳಿ ಹೇಳ ನೀನೇ ಏನತ್ಲಾಗ ಏನಂತ ನಿಂದೆ ಒಂದೇನು ಫಸ್ಟ್ ಶುರು ಮಾಡತ್ಲಾಗ ವಾಗ್ದಾನ ಶುರು ಮಾಡತ್ಲಾಗ ಹೇಳತ್ಲಾಗ ನಮ್ದೊಂದು 2,000 2,000 ರೂಪಾಯಿ ಬರೀ ಎಷ್ಟು 3 ತಡಿ ಬರೀ ಬೇಗ ಬೇಗ ಬರ್ಕಳ್ರಿ. ಈರಣ್ಣ 2,000, ನಾಗಣ್ಣ 3,000, ಎಲ್ಲಿಂದ ಈಗ 1 ನಿಮಿಷ ಹನುಮಂತ ಬರೇ 5,000 ಬರ್ಸ್ರಿ. ಈಗ 5,000 ಬರ್ರಿ. ಅಣ್ಣ ಮವರೇ ವೀರಣ್ಣ 5,000. 1 ನಿಮಿಷ 1 ನಿಮಿಷ 1 ನಿಮಿಷ 1 ನಿಮಿಷ.
ಈಗ ಒಂದು ನಿಮಿಷ ದಯಮಾಡಿ ಎಲ್ಲಚೂರು ಕೇಳ್ರಿ. ಬಂಡೆ ಬೊಮ್ಮನಹಳ್ಳಿ ಗ್ರಾಮಸ್ಥರು 25 ಚೀಲ ಅಕ್ಕಿ ಕೊಡ್ತೀವಿ ನಾವು. 25 ಬಿಟ್ಟಲ್ಲ, 25 ಪ್ಯಾಕೆಟ್ ಅಕ್ಕಿ ಕೊಡ್ತೀವಿ ಬಂಡೆ ಬೊಮ್ಮನಹಳ್ಳಿಯಿಂದ ಅಂತ. ಅಲ್ಲೋಗ್ತೀವಿ. 25 ಪ್ಯಾಕೆಟ್ ಅದೇ 25 ಸಾವಿರ ಆಗುತ್ತೆ. 1200 ಅಷ್ಟೇ, 30,000 ರೂಪಾಯಿ ಆಗುತ್ತೆ ಅಷ್ಟೇ, 30 ಆಗುತ್ತೆ ಅಷ್ಟೇ. ಒಂದು ಕೆಲಸ ಮಾಡ್ರಿ, ಬಂಡೆ ಬೊಮ್ಮನಹಳ್ಳಿಯಿಂದ ದಯಮಾಡಿ ಇಲ್ಲ ಬಿಡ್ಲಿ ಒಂದು ಸೆಕೆಂಡ್. ಅಲ್ಲಲ್ಲ, ನೀವೊಂದು ಕೆಲಸ ಮಾಡ್ರಿ, ಇಷ್ಟು ದುಡ್ಡು ರಮೇಶಣ್ಣ, ಇಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಸಾಕು, ಸ್ವಲ್ಪ ಈಸಿ ಆಗ್ಬಿಡುತ್ತೆ ತೆಗಿಯ. ಹೌದಾ? ಸರಿ ಬಿಡಿ. ಬಂಡೆ ಬೊಮ್ಮನಹಳ್ಳಿಗೆ ಒಂದು ಕೆಲಸ ಮಾಡ್ರಿ, ಈಗ ಎಲ್ಲೇ ನಿಂತ್ಕೊಂಡಿದೀವಲ್ಲ ಯಾರೊಬ್ರು, ಈಗ ರಮೇಶ್ ಅಣ್ಣನೇ ಬಂಡೆ ಬೊಮ್ಮನಹಳ್ಳಿಯಿಂದ ಅವರು ಪುಸ್ತಕನ ಈಗ ಕೊಟ್ಬಿಟ್ರೆ ನಂಬರ್ ಬರ್ಕೊಂಡು ಯಾರ್ಯಾರು ಬರೆದು ಬಿಡಿ. ರಮೇಶ್ ದಯಮಾಡಿ ನೀವು ಯಾರು ಮನೆ ಬಿಡ್ದಂಗೆ ವೀರಶೈವರು ಏನಾದ್ರು 100 ರೂಪಾಯಿ ಕೊಡ್ಲಿ, ಅವ್ರಿಗೆ ಗೊತ್ತಾಗಬೇಕು ಬಸವನ ಜಯಂತಿ ಮಾಡ್ತಾರೆ ಅಂತ. ಊರಾಗ ಒಂದು 10 ಜನ ದೊಡ್ಡ ಪರಿಚಯ ಅಂದ್ರೆ ಬಾಕಿ ಏನಾದ್ರು ಕೇಳೋದು ಬಿಡೋದು ಮಾಡ್ಬೇಡ್ರಿ. ನೀವು ದಾನ ಕೊಡೋದು 5, 10, 20 ಸಾವಿರ ಕೊಡ್ರಿ. ಅವರು ಮನೆಗೆ 100 ರೂಪಾಯಿ ಕೊಡ್ಲಿಕ್ಕೆ ಎಲ್ಲ ಊರಾಗೂ ಜನಗಳ ಹತ್ರ ಗೊತ್ತಾಗಲಿ. ಅವಾಗ ಸಂಖ್ಯೆನೂ ಚೆನ್ನಾಗಿ ಕಾರ್ಯಕ್ರಮನೂ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಮನವರಿಕೆ ಈಗ ಏನ್ ಮಾಡೋದು, ಊರಾಗ ಒಂದು 20 ಜನ ಸೇರ್ಸೋದು, ಅವ್ರನ್ನ ಪರಿಸ್ಕೊಂಡು ಬಾಕಿನೇ ಗೊತ್ತೇ ಇರೋದು. ಅಲ್ಲ, ನೀವು ವಾಗ್ದಾನ ಮಾಡಕ್ಕೆ, ನೀವು ವಾಗ್ದಾನ ಮಾಡಿ ಆಮೇಲೆ ಊರುಗಳಿಗೆ ಏನ್ 4-5 ಜನ ಮುಖಂಡರು